ಡಿಯರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ನಮ್ಮ ಐ ಡಿ ಒಳಗಡೆ ಫೈನಲ್ ಕಾಯಿನ ಯಾವ ರೀತಿ ಸ್ವಾಪ್ ಮಾಡ್ಕೊಳೋದು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಾನು ಇವಾಗ. ಲಾಸ್ಟು ಯಾರೆಲ್ಲ ಕ್ಯೂ ಲೈಫ್ಗೆ ಕಳಿಸಿದ್ರ ಅವರು ಅಲ್ಲಿಂದನೇ ನಮಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಯಾರೆಲ್ಲ ಇನ್ನು ಕ್ಯೂ ಲೈಫಿಗೆ ಕಳಿಸಿರ್ಲಿಲ್ಲ, ಲಾಸ್ಟ್ ಟೈಮ್ ಆಪ್ಷನ್ ಕೊಟ್ಟಾಗ ಕಳಿಸಿರಲಿಲ್ಲ, ಅವರು ಐ ಡಿ ಒಳಗಡೆ ಫೈನಲ್ ಕಾಯಿನ್ಸ್ ಏನಿದೆ ಅದನ್ನು ಹೇಗೆ ನಾವು ಡೇ ಕಾಯಿನ್ಗೆ ಸ್ವಾಪ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಐ ಡಿ ಲಾಗಿನ್ ಮಾಡ್ತೀನಿ, ಒಂದೇ ನಿಮಿಷ. ಓಕೆ, ಇವಾಗ ಐ ಡಿ ಲಾಗಿನ್ ಮಾಡಿದ್ದೀನಿ. ನಾವು ಸ್ವಾಪ್ ಮಾಡಬೇಕಂದ್ರೆ ಒಂದು ಮರ್ಜ್ ಕೂಪನ್ ನಮ್ಮ ಹತ್ರ ಇರಬೇಕು. ಇವಾಗ ಕೂಪನ್ ಆಲ್ರೆಡಿ ಈ ಅಕೌಂಟಲ್ಲಿ ಕೂಪನ್ ಇದೆ. ಅದನ್ನು ನಾನು ಫಸ್ಟ್ ಏನು ಮಾಡ್ತೀನಿ, ಕಾಪಿ ಮಾಡ್ಕೊತೀನಿ, ಮೈ ಕೂಪನ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಒಂದು ಮರ್ಜ್ ಕೂಪನ್ ಇದೆ. ಒಂದು ನಿಮ್ಮ ಐ ಡಿನಲ್ಲಿ ಸ್ವಾಪ್ ಮಾಡಬೇಕಾದ್ರೆ ಒಂದು ಮರ್ಜ್ ಕೂಪನ್ ಬೇಕಾಗುತ್ತೆ. ಮರ್ಜ್ ಕೂಪನ್ ಇದು ಕಾಪಿ ಮಾಡಿಕೊಂಡು ಮತ್ತೆ ಏನು ಮಾಡಬೇಕು, ಸ್ವಾಪ್ ಫೈನಲ್ ಕಾಯಿನ್ಸ್, ಇಲ್ಲಿ ನೋಡಿ ಸ್ವಾಪ್ ಫೈನಲ್ ಕಾಯಿನ್ಸ್ ಅಂತ ಇದು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಓಕೆ, ಇಲ್ಲಿ ಕೂಪನ್ ಕೇಳ್ತಾ ಇರುತ್ತೆ. ಇದಕ್ಕೆ ಇಲ್ಲಿ ನಾವು ಮರ್ಜ್ ಕೂಪನ್ ಹಾಕಬಹುದು. ಈ ಮರ್ಜ್ ಕೂಪನ್ ಎರಡಕ್ಕೂ ಯೂಸ್ ಆಗುತ್ತೆ. ಒಂದು ಸ್ವಾಪ್ ಮಾಡೋಕ್ಕೆ, ಇನ್ನೊಂದು ಐಡಿನ ಮರ್ಜ್ ಮಾಡ್ಕೊಳ್ಳಿಕ್ಕೂ ಕೂಡ ಇದೇ ಯೂಸ್ ಆಗುತ್ತೆ. ಇವಾಗ ನಾನಿಲ್ಲಿ ಆ ಕೂಪನ್ ಕೋಡ್ನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ಓಕೆ, ಸಬ್ಮಿಟ್ ಕೊಟ್ಟಿದ್ದೀನಿ. ಕಾಯಿನ್ ಸ್ವಾಪ್ ಸಕ್ಸಸ್ಫುಲಿ ಆಗಿದೆ. ಇಲ್ಲಿ ಫೈನಲ್ ಕಾಯಿನ್ ಇವಾಗ 0 ಆಗಿರುತ್ತೆ. ಇಲ್ಲಿ ನೋಡಿ 1000 ಪ್ಲಸ್ ಫೈನಲ್ ಕಾಯಿನ್ ಇತ್ತು, ಅದು 0 ಆಗಿ ಇಲ್ಲಿ ಸ್ವಾಪ್ ಪರ್ಚೇಸ್ ಕಾಯಿನು 0.010 ಆಗಿದೆ. ಇಲ್ಲಿ ಸ್ವಾಪ್ಡ್ ಮೈನಿಂಗ್ ಕಾಯಿನು 0.62 ಇದೆ. ಓಕೆ, ಈ ರೀತಿ ನಿಮ್ಮ ಐ ಡಿ ಇರ್ತಕ್ಕಂಥ ಕಾಯಿನ್ನ ಇದನ್ನ ಸ್ವಾಪ್ ಮಾಡಿಕೊಂಡು ಮತ್ತೆ ಈಗ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಪ್ಷನ್ ಇವಾಗ ಕೊಟ್ಟಿದ್ದಾರೆ. ಅದನ್ನು ಕೂಡ ನೆಕ್ಸ್ಟ್ ನಾನು ವಿಡಿಯೋದ ಮಾಡ್ಕೊಡ್ತೀನಿ. ಯಾವ ರೀತಿ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ನಿಮ್ಮ ಹತ್ರ ಇರತಕ್ಕಂಥ ಟೋಟಲ್ ಕಾಯಿನ್ಸ್ನ, ಈಗ ಯಾವುದಿದೆ ಕ್ಯೂ ಸಿ ಸಿ ಇರ್ಬೋದು, ನಿಮ್ಮ ಹತ್ರ ಡಿ ಕಾಯಿನ್ ಇರ್ಬೋದು, ಎಲ್ಲದೂ ಕೂಡ ಟ್ರಾನ್ಸ್ಫರ್ ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರೆಲ್ಲ ಕ್ಯೂ ಲೈಫ್ಗೆ ಟ್ರಾನ್ಸ್ಫರ್ ಮಾಡಿರಲಿಲ್ಲ ಅವರು ಇವಾಗ ನಿಮ್ಮ ಐ ಡಿ ಒಳಗಡೆ ಇದ್ದಂಥ ಫೈನಲ್ ಕಾಯಿನ್ಸ್ನ ಒಂದು ಮರ್ಜ್ ಕೂಪನ್ ನಿಮ್ಮ ಸೀನಿಯರ್ ಕಡೆಯಿಂದ ತಗೊಂಡು ಇವಾಗ ಸ್ವಾಪ್ ಮಾಡಿಕೊಂಡ್ರೆ ಅದು ನಿಮ್ಮ ಐ ಡಿ ಒಳಗಡೆ ಡಿ ಕಾಯಿನ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಮಾಡಿದ ನಂತರ ಅದೇ ಕಾಯಿನ್ಸ್ನ ಕ್ಯೂ ಸಿ ಸಿ ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಆಪ್ಷನ್ ಓಪನ್ ಇದೆ. ಅದಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಓಕೆ.